ಎವ್ರಿವನ್, ವೆಲ್ಕಮ್ ಸಾನ್ವಿ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಎಲ್ಲರಿಗೂ ಮತ್ತೊಮ್ಮೆ ಸಾನ್ವಿ ಅಕಾಡೆಮಿಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ಸಹ ಸಾಮಾನ್ಯ ಜ್ಞಾನ ಪ್ರಶ್ನೆಗಳ ಒಂದು ವಿವರಣೆಯನ್ನು ನೋಡ್ತಾ ಹೋಗೋಣ. ಒಂದು ಸಾಮಾನ್ಯ ಜ್ಞಾನ ಪ್ರಶ್ನೆಯನ್ನು ತುಂಬ ಆಳವಾಗಿ ವಿಶ್ಲೇಷಣೆ ಮಾಡುತ್ತಾ ಆ ಸಾಮಾನ್ಯ ಜ್ಞಾನದ ಪ್ರಶ್ನೆಯೊಂದಿಗೆ ಹೆಚ್ಚಿನ ಮಾಹಿತಿಯನ್ನು ಗ್ರಹಿಸುವ ಪ್ರಯತ್ನವನ್ನು ಇವತ್ತು ಮಾಡ್ತಾ ಹೋಗೋಣ. ಆ್ಯಸ್ ಇಟ್ ಈಸ್ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆಸ್ಪೈರೆಂಟ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಓಕೆ, ಇವತ್ತಿನ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಪ್ರಾತಿನಿಧ್ಯವಿಲ್ಲದೆ ತೆರಿಗೆ ಹಾಕುವಂತಿಲ್ಲ ಎಂಬ ಘೋಷಣೆ ಇದರಲ್ಲಿನ ಉಪಬಂಧಗಳ ವಿರುದ್ಧವಾಗಿ ಅಂತ ಇದೆ. ಅಂದರೆ ಇಲ್ಲಿ ಕೊಟ್ಟಿರುವಂತಹ ಉಪಬಂಧಗಳ ವಿರುದ್ಧವಾಗಿ ಈ ಘೋಷಣೆಯನ್ನು ಹಾಕ್ತಾರೆ. ಅದು ಯಾವುದಂದರೆ 1892ರ ಇಂಡಿಯನ್ ಕೌನ್ಸಿಲ್ ಕಾಯ್ದೆ. ಸೊ ಪ್ರಾತಿನಿಧ್ಯವಿಲ್ಲದೆ ತೆರಿಗೆ ಹಾಕುವಂತಿಲ್ಲ ಎಂಬ ಘೋಷಣೆ 1892ರ ಇಂಡಿಯನ್ ಕೌನ್ಸಿಲ್ ಕಾಯ್ದೆಯ ವಿರುದ್ಧ, ಅದರ ಒಂದು ಉಪಬಂಧಗಳ ವಿರುದ್ಧವಾಗಿ ಈ ಘೋಷಣೆಯನ್ನು ಕೂಗ್ತಾರೆ. ಓಕೆ, ದ ಸ್ಲೋಗನ್ "No taxation without representation" was raised against the provisions in the Indian Council Act 1892. ಓಕೆ, ಈ ಪ್ರಶ್ನೆಯ ಬಗ್ಗೆ ಸ್ವಲ್ಪ ಡೀಪಾಗಿ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಈ ಘೋಷಣೆ ಹೇಗೆ ಬಂತು, ಇದರ ಹಿನ್ನೆಲೆ ಏನಾದರೂ ಇನ್ ಡೀಟೇಲಾಗಿ ನೋಡ್ತಾ ಹೋಗೋಣ. ಓಕೆ, ಸೊ ಆನ್ಸರ್ ಹೇಳಿದೆ ನಾನಿದಂಗೆ ಭಾರತೀಯ ಪರಿಷತ್ ಕಾಯ್ದೆ 1892 ನೋಡು, ಈ ಕಾಯ್ದೆ ವಿರುದ್ಧವಾಗಿ ಆ ಘೋಷಣೆಯನ್ನು ಕೂಗ್ತಾರೆ. ಇದ್ರ ಬಗ್ಗೆ ಇನ್ ಡೀಟೇಲ್ ನೋಡ್ತಾ ಹೋಗೋಣ. ಹೆಚ್ಚಿನ ವಿವರ ನೋಡೋದಾದ್ರೆ ಹಿನ್ನೆಲೆ ನೋಡೋದಾದರೆ ಫಸ್ಟ್, ಈ ಘೋಷಣೆ ಮೂಲತಃ ಅಮೇರಿಕನ್ ಕ್ರಾಂತಿಯ ಸಮಯದಲ್ಲಿ ಪ್ರಸಿದ್ಧ ಆಗುತ್ತೆ. ಆದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಆರಂಭಿಕ ನಾಯಕರು ಅಂದರೆ ಮಂದಗಾಮಿಗಳು ಬ್ರಿಟಿಷ್ ಸರ್ಕಾರವು ಭಾರತೀಯರ ಮೇಲೆ ತೆರಿಗೆ ವಿಧಿಸುವಾಗ ಅವರ ಅಭಿಪ್ರಾಯಗಳನ್ನು ಪರಿಗಣಿಸುತ್ತಿಲ್ಲ ಎಂದು ಪ್ರತಿಭಟಿಸಲು ಈ ಘೋಷಣೆಯನ್ನು ಬಳಸ್ತಾರೆ. 1892ರ ಕಾಯ್ದೆ ಅಂದರೆ 1861ರ ಕಾಯ್ದೆಯಲ್ಲಿ ಭಾರತೀಯರಿಗೆ ಶಾಸನ ಸಭೆಗಳಲ್ಲಿ ಹೆಚ್ಚಿನ ಅಧಿಕಾರವಿರಲಿಲ್ಲ. ಆದರೆ 1892ರ ಭಾರತೀಯ ಪರಿಷತ್ ಕಾಯ್ದೆ ಅಡಿಯಲ್ಲಿ ಭಾರತೀಯ ಸದಸ್ಯರಿಗೆ ಬಜೆಟ್ ಅಂದರೆ ಆಯವ್ಯಯ ಬಗ್ಗೆ ಚರ್ಚಿಸಲು ಮತ್ತು ಸಾರ್ವಜನಿಕ ಹಿತಾಸಕ್ತಿ ವಿಷಯಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳುವ ಸೀಮಿತ ಹಕ್ಕನ್ನು ನೀಡ್ತಾರೆ. ಘೋಷಣೆಯ ಬಳಕೆ, ಈ ಘೋಷಣೆಯನ್ನು ಯಾವ ಬಳಸ್ತಾರೆ ಅಂದರೆ, ಈ ಕಾಯ್ದೆಯು ಶಾಸನ ಸಭೆಗಳ ಗಾತ್ರವನ್ನು ಹೆಚ್ಚಿಸಿದರೂ ಭಾರತೀಯರಿಗೆ ಇನ್ನೂ ನೇರ ಪ್ರಾತಿನಿಧ್ಯ ಮತ್ತು ತೆರಿಗೆಯ ಮೇಲೆ ಸಂಪೂರ್ಣ ನಿಯಂತ್ರಣ ಇರಲಿಲ್ಲ. ಆದ್ದರಿಂದ ಕಾಂಗ್ರೆಸ್ ನಾಯಕರು ಪ್ರಾತಿನಿಧ್ಯವಿಲ್ಲದ ತೆರಿಗೆ ಇಲ್ಲ, "ನೋ ಟ್ಯಾಕ್ಸೇಷನ್ ವಿತೌಟ್ ರೆಪ್ರೆಸೆಂಟೇಷನ್" ಎಂಬ ಘೋಷಣೆಯ ಮೂಲಕ ಆಡಳಿತದಲ್ಲಿ ಭಾರತೀಯರು ಹೆಚ್ಚಿನ ಪಾಲ್ಗೊಳ್ಳುವಿಕೆಗಾಗಿ ಅವರು ಒತ್ತಾಯ ಮಾಡ್ತಾರೆ. ಇದು ಈ ಪ್ರಶ್ನೆಯ ಬಗ್ಗೆ ಇರುವಂಥ ಡೀಟೇಲ್ಸ್. ಇನ್ನು ಎಕ್ಸ್ಟ್ರಾ ಡೀಟೇಲ್ಸ್ ನೋಡೋದಾದರೆ ಅಂದರೆ ಈ ಘೋಷಣೆಯ ಉಗಮ ಮತ್ತು ಭಾರತದಲ್ಲಿ ಅದರ ಅಳವಡಿಕೆ ನೋಡೋದಾದರೆ, ಓಕೆ, ಪ್ರಾತಿನಿಧ್ಯವಿಲ್ಲದ ತೆರಿಗೆ ಎಂಬುದು ಮೂಲತಃ 1750 ಮತ್ತು 1760ರ ದಶಕಗಳಲ್ಲಿ ಬ್ರಿಟಿಷ್ ಅಮೆರಿಕ ವಸಾಹತುಗಳಲ್ಲಿ ಕೇಳಿಬಂದ ಘೋಷಣೆಯಾಗಿತ್ತು. ಭಾರತದಲ್ಲಿ 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ನಂತರ ದಾದಾಬಾಯಿ ನವರೋಜಿ ಮತ್ತು ಗೋಪಾಲ್ ಕೃಷ್ಣ ಗೋಖಲೆ ಅಂತ ನಾಯಕರು ಭಾರತದ ಸಂಪತ್ತು ಬ್ರಿಟನ್ಗೆ ಹರಿದು ಹೋಗುತ್ತಿರುವುದನ್ನು ವಿರೋಧಿಸುತ್ತಾರೆ. ಭಾರತೀಯರಿಂದ ತೆರಿಗೆ ವಸೂಲಿ ಮಾಡುವ ಸರ್ಕಾರದಲ್ಲಿ ಭಾರತೀಯರಿಗೆ ಸ್ಥಾನವಿಲ್ಲದಿರುವುದನ್ನು ಪ್ರಶ್ನಿಸಲು ಈ ಒಂದು ಪ್ರಾತಿನಿಧ್ಯವಿಲ್ಲದ ತೆರಿಗೆಯಲ್ಲಿ ಎಂಬ ಘೋಷಣೆಯನ್ನು ಪ್ರಬಲವಾಗಿ ಅವರು ಬಳಸ್ತಾರೆ. 1892ರ ಕಾಯ್ದೆಯ ಪ್ರಮುಖ ಅಂಶಗಳು, 1861ರ ಕಾಯ್ದೆಗಿಂತ ಒಂದು ಹೆಜ್ಜೆ ಮುಂದುವರೆದು ಕೆಲವು ಸುಧಾರಣೆಗಳನ್ನು ತರಲಾಗಿತ್ತು. ಅದರಲ್ಲಿ ಸದಸ್ಯರ ಸಂಖ್ಯೆ ಹೆಚ್ಚಳ, ಕೇಂದ್ರ ಮತ್ತು ಪ್ರಾಂತೀಯ ಶಾಸನ ಸಭೆಗಳಲ್ಲಿ ಹೆಚ್ಚುವರಿ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸಲಾಯಿತು. ಪರೋಕ್ಷ ಚುನಾವಣೆ ಎಂಬ ಪದವನ್ನು ಬಳಸದಿದ್ದರೂ ಜಿಲ್ಲಾ ಮಂಡಳಿಗಳು, ಮುನ್ಸಿಪಾಲಿಟಿಗಳು, ವಿಶ್ವವಿದ್ಯಾಲಯಗಳ ಮೂಲಕ ಸದಸ್ಯರನ್ನು ಶಿಫಾರಸು ಮಾಡುವ ಪದ್ಧತಿ ಆರಂಭ ಆಗುತ್ತೆ. ಇದು ಪ್ರಜಾಪ್ರಭುತ್ವದ ಮೊದಲ ಸಣ್ಣ ಹೆಜ್ಜೆ ಅನ್ಬೋದು. ಬಜೆಟ್ ಚರ್ಚೆಯ ಹಕ್ಕು, ಇದು ಬಹಳ ಮುಖ್ಯವಾದ ಬದಲಾವಣೆ. ಶಾಸನ ಸಭೆಯ ಸದಸ್ಯರಿಗೆ ಬಜೆಟ್ ಅಥವಾ ಹಣಕಾಸಿನ ವಿಚಾರವನ್ನು ಚರ್ಚೆ ಮಾಡಲು ಮತ್ತು ಪ್ರಶ್ನೆ ಕೇಳಲು ಅವಕಾಶ ನೀಡುತ್ತಾರೆ. ಆದರೆ ಮತದಾನ ಮಾಡುವ ವೋಟಿಂಗ್ ಅಥವಾ ತಿದ್ದುಪಡಿ ತರುವ ಹಕ್ಕು ಅವರಿಗೆ ಇರಲಿಲ್ಲ. ಪ್ರಾತಿನಿಧ್ಯವಿಲ್ಲದೆ ತೆರಿಗೆ ಇಲ್ಲ ಮತ್ತು 1892ರ ಕಾಯ್ದೆ ನೋಡೋದಾದರೆ, ಭಾರತೀಯರು ಈ ಕಾಯ್ದೆಯ ವಿರುದ್ಧ ಘೋಷಣೆ ಕೂಗಲು ಕಾರಣಗಳೇನಪ್ಪ ಅಂದರೆ, ಸರ್ಕಾರಕ್ಕೆ ಬಜೆಟ್ ಬಗ್ಗೆ ಸಲಹೆ ನೀಡಬಹುದಿತ್ತೇ ಹೊರತು ಅದನ್ನು ತಿರಸ್ಕರಿಸುವ ಅಧಿಕಾರ ಭಾರತೀಯರಿಗೆ ಇರಲಿಲ್ಲ. ಜನರಿಂದ ತೆರಿಗೆ ಸಂಗ್ರಹಿಸುವ ಸರ್ಕಾರದಲ್ಲಿ ಜನರ ನೇರ ಪ್ರತಿನಿಧಿಗಳೇ ಇರಲಿಲ್ಲ. ಇದನ್ನು ಅರಿತ ಕಾಂಗ್ರೆಸ್ ನಾಯಕರು, ನಾವು ತೆರಿಗೆ ಕಟ್ಟುತ್ತೇವೆ ಎಂದ ಮೇಲೆ ಆ ಹಣ ಹೇಗೆ ಖರ್ಚಾಗಬೇಕೆಂಬುದು ನಿರ್ಧರಿಸುವ ಅಧಿಕಾರ ನಮಗಿರಬೇಕಂತೇಳಿ ವಾದ ಮಾಡ್ತಾರೆ. ಸೊ ಕಾಯ್ದೆಗಳ ಒಂದು ಕ್ವಿಕ್ ಕಂಪ್ಯಾರಿಸನ್ ನೋಡೋದಾದರೆ, 1861ರ ಕಾಯ್ದೆಯಲ್ಲಿ ಪ್ರಮುಖವಾದ ಬದಲಾವಣೆ ಆಗುತ್ತೆ. ಭಾರತೀಯರಿಗೆ ಕೇವಲ ನಾಮಮಾತ್ರ ಸ್ಥಾನ ನೀಡಲಾಯಿತು, ಯಾವುದೇ ಅಧಿಕಾರ ಇರಲಿಲ್ಲ. 1892ರ ಕಾಯ್ದೆಯಲ್ಲಿ
ಬಜೆಟ್ ಚರ್ಚಿಸುವ ಹಕ್ಕನ್ನು ನೀಡಲಾಯಿತು. ಇಲ್ಲಿಂದಲೇ ಪ್ರಾತಿನಿಧ್ಯದ ಹೋರಾಟ ತೀವ್ರವಾಯಿತು. 1909ರ ಕಾಯ್ದೆ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನ ಕ್ಷೇತ್ರವನ್ನು ನೀಡಲಾಯಿತು. ಕೋಮುವಾದಿ ಪ್ರಾತಿನಿಧ್ಯವನ್ನು ಕೊಡುತ್ತಾರೆ. 1919ರ ಕಾಯ್ದೆಯಲ್ಲಿ ಪ್ರಾಂತ್ಯಗಳ ದ್ವಿಸರ್ಕಾರ ಪದ್ಧತಿಯನ್ನು ಜಾರಿಗೆ ತರಲಾಯಿತು. ಸೊ ಅಂದರೆ ಈ ಕಾಯ್ದೆಯು ಭಾರತೀಯರಿಗೆ ಸಂಪೂರ್ಣ ತೃಪ್ತಿ ನೀಡದಿದ್ದರೂ ಮುಂದಿನ ದೊಡ್ಡ ಸುಧಾರಣೆಗಳು 1909ರ ಕಾಯ್ದೆ 1919ರ ಕಾಯ್ದೆಗೆ ಭದ್ರವಾದ ಅಡಿಪಾಯವನ್ನು ಹಾಕಿತು. ಇದಿಷ್ಟು ಈ ಪ್ರಶ್ನೆ ಬಗ್ಗೆ ಒಂದು ಡೀಟೇಲ್ಸ್. ಪ್ರಾತಿನಿಧ್ಯವಿಲ್ಲದೆ ತೆರಿಗೆ ಹಾಕುವಂತಿಲ್ಲ ಎಂಬ ಘೋಷಣೆ 1892ರ ಇಂಡಿಯನ್ ಕೌನ್ಸಿಲ್ ಕಾಯ್ದೆ ಇದರ ಉಪಬಂಧಗಳ ವಿರುದ್ಧವಾಗಿ ಈ ಘೋಷಣೆಯನ್ನು ಕೂಗಲಾಯಿತು ಅಂತಲೇ ಹೇಳ್ಬೋದು. ಓಕೆ, ನೆಕ್ಸ್ಟ್ ಖುದಾಯಿ ಖಿದ್ಮತ್ಗಾರ್ ಚಳವಳಿ ಇವರ ನಾಯಕತ್ವದಲ್ಲಿ ಪ್ರಾರಂಭವಾಯಿತು. ಅಂದರೆ ಖಾನ್ ಅಬ್ದುಲ್ ಗಫರ್ ಖಾನ್ ಅವರ ನಾಯಕತ್ವದಲ್ಲಿ ಪ್ರಾರಂಭವಾಯಿತು. ದ ಖುದಾಯಿ ಖಿದ್ಮತ್ಗಾರ್ ಮೂವ್ಮೆಂಟ್ ವಾಸ್ ಸ್ಟಾರ್ಟೆಡ್ ಅಂಡರ್ ದ ಲೀಡರ್ಶಿಪ್ ಆಫ್ ಖಾನ್ ಅಬ್ದುಲ್ ಗಫರ್ ಖಾನ್. ಓಕೆ, ಇದರ ಬಗ್ಗೆ ಇನ್ ಡೀಟೇಲ್ ನೋಡೋದಾದರೆ ಆನ್ಸರು ಖಾನ್ ಅಬ್ದುಲ್ ಗಫರ್ ಖಾನ್. ಈ ಖುದಾಯಿ ಖಿದ್ಮತ್ಗಾರ್ ಇದರ ಅರ್ಥ ಏನಪ್ಪ ಅಂದರೆ ದೇವರ ಸೇವಕರು. ಈ ಚಳವಳಿಯನ್ನು 1929ರಲ್ಲಿ ಖಾನ್ ಅಬ್ದುಲ್ ಗಫರ್ ಖಾನ್ ಅವರು ವಾಯುವ್ಯ ಗಡಿ ಪ್ರಾಂತ್ಯದಲ್ಲಿ ನಾರ್ತ್ ವೆಸ್ಟ್ ಫ್ರಾಂಟಿನರ್ ಪ್ರಾವಿನ್ಸ್ನಲ್ಲಿ ಪ್ರಾರಂಭಿಸ್ತಾರೆ. ಕೆಂಪು ಅಂಗಿ ಚಳವಳಿ. ಈ ಚಳವಳಿಯ ಸದಸ್ಯರು ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸುತ್ತಿದ್ದರಿಂದ ಇದನ್ನು ಕೆಂಪು ಅಂಗಿ ಚಳವಳಿ ಅಂತ ಕರೀತಾರೆ. ಅಹಿಂಸಾತ್ಮಕ ಹೋರಾಟ. ಇದು ಬ್ರಿಟಿಷ್ ವಸಾಹತುಶಾಹಿ ಆಡಳಿತ ವಿರುದ್ಧ ಅಹಿಂಸಾತ್ಮಕ ಹೋರಾಟಕ್ಕೆ ಹೆಸರಾಗಿತ್ತು. ಗಡಿನಾಡು ಗಾಂಧಿ, ದ ಫಾರ್ಟಿನರ್ ಗಾಂಧಿ, ಮಹಾತ್ಮ ಗಾಂಧೀಜಿಯವರ ಅಹಿಂಸಾ ತತ್ವಗಳನ್ನು ದೃಢವಾಗಿ ನಂಬಿದ್ದ ಖಾನ್ ಅಬ್ದುಲ್ ಗಫರ್ ಖಾನ್ ಅವರನ್ನು ಗಡಿನಾಡು ಗಾಂಧಿ ಅಂತ ಕರೀತಾರೆ. ಇದ್ರ ಬಗ್ಗೆ ಇನ್ನೂ ಡೀಟೇಲ್ ನೋಡೋದಾದರೆ ಖುದಾಯಿ ಖಿದ್ಮತ್ ಚಳವಳಿ ಮತ್ತು ಅಬ್ದುಲ್ ಗಫರ್ ಖಾನ್ ಅವರ ಬಗ್ಗೆ ಇನ್ನೂ ಹಲವಾರು ಅಂಶಗಳು ನೋಡೋದಾದರೆ ಚಳವಳಿ ಉಗಮ ಮತ್ತು ಉದ್ದೇಶ. ಸ್ಥಾಪನೆ 1929ರಲ್ಲಿ ಅಂದಿನ ಬ್ರಿಟಿಷ್ ಇಂಡಿಯಾದ ವಾಯುವ್ಯ ಗಡಿ ಪ್ರಾಂತ್ಯದಲ್ಲಿಂದ ಈಗಿನ ಪಾಕಿಸ್ತಾನ ಭಾಗ ಅಂತ ಕರಿತೀವಿ ಈ ಸಂಘಟನೆ ಸ್ಥಾಪಿಸಲಾಯಿತು. ಸಾಮಾಜಿಕ ಸುಧಾರಣೆ. ಕೇವಲ ರಾಜಕೀಯವಲ್ಲದೆ ಪಠಾಣ್ ಸಮುದಾಯದಲ್ಲಿ ಶಿಕ್ಷಣವನ್ನು ಉತ್ತೇಜಿಸುವುದು ಮತ್ತು ರಕ್ತಪಾತದ ಪದ್ಧತಿಯನ್ನು ಕೊನೆಗೊಳಿಸುವ ಉದ್ದೇಶವನ್ನು ಈ ಒಂದು ಚಳವಳಿ ಹೊಂದಿತ್ತು. ಅಹಿಂಸೆ. ಪಠಾಣರು ಸಾಂಪ್ರದಾಯಿಕವಾಗಿ ಹೋರಾಟಗಾರರಾಗಿದ್ದರು. ಗಫರ್ ಖಾನ್ ಅವರಿಗೆ ಅಹಿಂಸೆಯ ಮಹತ್ವವನ್ನು ಬೋಧಿಸ್ತಾರೆ. ದೇವರ ಸೇವಕನಿಗೆ ಯಾವುದೇ ಶಸ್ತ್ರಾಸ್ತ್ರಗಳ ಅಗತ್ಯವಿಲ್ಲ, ಅಹಿಂಸೆಯ ದೊಡ್ಡ ಆಯುಧ ಎಂಬುದು ಇವರ ತತ್ವ ಆಗಿತ್ತು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಜೊತೆಗಿನ ಸಂಬಂಧ. 1930ರ ಉಪ್ಪಿನ ಸತ್ಯಾಗ್ರಹ ಸಮಯದಲ್ಲಿ ಗಫರ್ ಖಾನ್ ಅವರನ್ನು ಬಂಧಿಸಿದಾಗ ಚಳವಳಿಯು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷದೊಂದಿಗೆ ಕೈ ಜೋಡಿಸಿತು. ಬ್ರಿಟಿಷರು ಈ ಚಳವಳಿಯನ್ನು ಹತ್ತಿಕ್ಕಲು ತೀವ್ರ ದಮನಕಾರಿ ನೀತಿಗಳನ್ನು ಅನುಸರಿಸ್ತಾರೆ. ಆದರೂ ಖುದಾಯಿ ಖಿದ್ಮತ್ಗಾರ್ ಸದಸ್ಯರು ಅಹಿಂಸಾ ಮಾರ್ಗದಿಂದ ಹಿಂದೆ ಸರಲಿಲ್ಲ. ಕೆಂಪು ಅಂಗಿಗಳ ವಿಶೇಷತೆ. ಸಂಘಟನೆ ಸದಸ್ಯರು ಸಮವಸ್ತ್ರವಾಗಿ ಕೆಲಸ ಮಾಡುವಾಗ ಕೊಳೆಯಾಗಬಾರದೆಂದು ತಮ್ಮ ಬಟ್ಟೆಗಳಿಗೆ ಕೆಂಪು ಬಣ್ಣವನ್ನು ಹಾಕಿಕೊಳ್ಳುತ್ತಿದ್ದರು. ಹೀಗೆ ಇವರು ಸುರ್ಖ್ ಘೋಷ್ ಅಥವಾ ಕೆಂಪು ಅಂಗಿಗಳು ಅಂತೇಳಿ ಪ್ರಸಿದ್ಧರಾದರು. ವಿಭಜನೆಯ ವಿರೋಧ. ಖಾನ್ ಅಬ್ದುಲ್ ಗಫರ್ ಖಾನ್ ಅವರು ಭಾರತದ ವಿಭಜನೆಯನ್ನು ತೀವ್ರವಾಗಿ ವಿರೋಧಿಸ್ತಾರೆ. ವಿಭಜನೆಯ ನಂತರ ಅವರು ಪಾಕಿಸ್ತಾನದಲ್ಲಿ ಉಳಿದುಕೊಳ್ತಾರೆ. ಅಲ್ಲಿನ ಸರ್ಕಾರ ಅವರನ್ನು ಹಲವು ವರ್ಷಗಳ ಕಾಲ ಗೃಹ ಬಂಧನ ನೀಡುತ್ತೆ. ಗೌರವಗಳು. ಗಾಂಧೀಜಿಯವರ ಪರಮ ಅನುಯಾಯಿಯಾಗಿದ್ದ ಇವರನ್ನು ಗೌರವಿಸಿ ಭಾರತ ಸರ್ಕಾರ 1987ರಲ್ಲಿ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನವನ್ನು ನೀಡಿ ಗೌರವಿಸುತ್ತೆ. ಸೊ ಭಾರತ ರತ್ನ ಪಡೆದ ಮೊದಲ ವಿದೇಶಿ ಪ್ರಜೆ ಇವರಾಗ್ತಾರೆ. ಸೊ ಇವರು ಗಡಿನಾಡು ಗಾಂಧಿ, ಕೆಂಪು ಅಂಗಿ ಚಳವಳಿ ರಿಲೇಟೆಡ್ ಆಗಿರೋ ಇವರು ಭಾರತ ರತ್ನ ಪಡೆದ ಮೊದಲ ವಿದೇಶಿ ಪ್ರಜೆ ಸಹ ಇವರೇ ಆಗಿರುತ್ತಾರೆ. ಸೊ ಖುದಾಯಿ ಖಿದ್ಮತ್ಗಾರ್ ಚಳವಳಿ ಯಾರ ನಾಯಕತ್ವದ ಪ್ರಾರಂಭವಾಯಿತು ಅಂದರೆ ಖಾನ್ ಅಬ್ದುಲ್ ಗಫರ್ ಖಾನ್ ಇವರ ನಾಯಕತ್ವದಲ್ಲಿ ಪ್ರಾರಂಭವಾಯಿತು. ನೆಕ್ಸ್ಟ್ ಪ್ರಶ್ನೆ. ಈ ಪ್ರಶ್ನೆ ಕಾಂಗ್ರೆಸ್ ಮತ್ತು ಗಾಂಧಿ ಅಸ್ಪೃಶ್ಯರಿಗೆ ಮಾಡಿದ್ದೇನು? ಈ ಕೃತಿ ರಚಿಸಿದವರು ಯಾರು ಅಂತ ಕೇಳಿದೆ. ಸೊ ಕಾಂಗ್ರೆಸ್ ಮತ್ತು ಗಾಂಧಿ ಅಸ್ಪೃಶ್ಯರಿಗೆ ಮಾಡಿದ್ದೇನು ಈ ಕೃತಿಯನ್ನು ರಚಿಸಿದವರು ಡಾಕ್ಟರ್ B.R. ಅಂಬೇಡ್ಕರ್. ವಾಟ್ ಕಾಂಗ್ರೆಸ್ ಅಂಡ್ ಗಾಂಧಿ ಹ್ಯಾವ್ ಡನ್ ಟು ಅನ್ಟಚಬಲ್ ವಾಸ್ ರಿಟರ್ನ್ ಬೈ B.R. ಅಂಬೇಡ್ಕರ್. ಓಕೆ, ಈ ಪ್ರಶ್ನೆ ಬಗ್ಗೆ ಇನ್ ಡೀಟೇಲ್ ನೋಡೋದಾದರೆ ಕಾಂಗ್ರೆಸ್ ಮತ್ತು ಗಾಂಧಿ ಅಸ್ಪೃಶ್ಯರಿಗೆ ಮಾಡಿದ್ದೇನು ಅನ್ನೋದನ್ನು ಇನ್ ಡೀಟೇಲ್ ನೋಡೋದಾದರೆ ಓಕೆ, ಕಾಂಗ್ರೆಸ್ ಮತ್ತು ಗಾಂಧಿ ಅಸ್ಪೃಶ್ಯರಿಗೆ ಮಾಡಿದ್ದೇನೆ ಈ ಕೃತಿಯನ್ನು ಡಾಕ್ಟರ್ B.R. ಅಂಬೇಡ್ಕರ್ ರಚನೆ ಮಾಡ್ತಾರೆ. ಹೆಚ್ಚಿನ ವಿವರಗಳು ನೋಡೋದಾದರೆ ಪುಸ್ತಕದ ಹೆಸರು, ಈ ಮೂಲ ಕೃತಿಯ ಹೆಸರು ಇಂಗ್ಲೀಷ್ನಲ್ಲಿ ವಾಟ್ ಕಾಂಗ್ರೆಸ್ ಅಂಡ್ ಗಾಂಧಿ ಹ್ಯಾವ್ ಡನ್ ಟು ದ ಅನ್ಟಚಬಲ್ ಎಂಬುದಾಗಿದೆ. ಪ್ರಕಟಣೆ ಡಾಕ್ಟರ್ B.R. ಅಂಬೇಡ್ಕರ್ ಅವರು 1945ರಲ್ಲಿ ಇದನ್ನು ಪ್ರಕಟಿಸ್ತಾರೆ. ವಿಷಯ, ಈ ಕೃತಿಯಲ್ಲಿ ಅಂಬೇಡ್ಕರ್ ಅವರು ಅಂದಿನ ಕಾಂಗ್ರೆಸ್ ಪಕ್ಷ ಮತ್ತು ಮಹಾತ್ಮ ಗಾಂಧಿಯವರು ಅಸ್ಪೃಶ್ಯತೆ ನಿವಾರಣೆಗಾಗಿ ಕೈಗೊಂಡ ಕ್ರಮಗಳನ್ನು ತೀಕ್ಷ್ಣವಾಗಿ ಅವರು ವಿಮರ್ಶಿಸ್ತಾರೆ.
ಸೊ ದಲಿತರ ರಾಜಕೀಯ ಹಕ್ಕುಗಳ ಬಗ್ಗೆ ಗಾಂಧೀಜಿಯವರ ನಿಲುವುಗಳನ್ನು ಅವರು ಈ ಪುಸ್ತಕದಲ್ಲಿ ಪ್ರಶ್ನೆ ಮಾಡ್ತಾರೆ. ಅವ್ರ ನಿಲುವುಗಳೇನು ಬೇರೆ ಬೇರೆ ಆಪ್ಷನ್ಸ್ ಕೊಟ್ಟಿದ್ದ: ಜ್ಯೋತಿಬಾ ಫುಲೆ, ಪೆರಿಯಾರ್, ವಿ ರಾಮಸ್ವಾಮಿ ನಾಯ್ಕರ್, ಬಾಬು ಜಗಜೀವನ್ ರಾಮ್. ಸೊ ಜ್ಯೋತಿಬಾ ಫುಲೆ ಇವರು ಗುಲಾಮಗಿರಿಯಂತಹ ಪ್ರಮುಖ ಕೃತಿಗಳನ್ನು ಬರೆದಿದ್ದಾರೆ. ಪೆರಿಯಾರ್ ವಿ ರಾಮಸ್ವಾಮಿ ನಾಯ್ಕರ್ ಇವರು ತಮಿಳುನಾಡಿನ ಪ್ರಸಿದ್ಧ ಆತ್ಮಗೌರವ ಚಳವಳಿಯ ನಾಯಕರು. ಬಾಬು ಜಗಜೀವನ್ ರಾಮ್ ಇವರು ಭಾರತದ ಮಾಜಿ ಉಪ ಪ್ರಧಾನಿಗಳು ಮತ್ತು ಪ್ರಮುಖ ದಲಿತ ನಾಯಕರು. ಇನ್ನು ಡೀಟೇಲ್ ನೋಡೋಣ. ಅಂದರೆ ಇದೊಂದು ಪ್ರಸಿದ್ಧ ಕೃತಿ. ಇದರ ಬಗ್ಗೆ ನಾವು ಇನ್ನೂ ಡೀಟೇಲ್ ಆಗಿ ನೋಡಿದರೆ, ಕೃತಿಯ ಹಿನ್ನೆಲೆ ಮತ್ತು ಉದ್ದೇಶ. ವಾಟ್ ಕಾಂಗ್ರೆಸ್ ಆ್ಯಂಡ್ ಗಾಂಧಿ ಹ್ಯಾವ್ ಡನ್ ದ ಅನ್ಟಚಬಲ್ಸ್. ಕಾಂಗ್ರೆಸ್ ಮತ್ತು ಗಾಂಧಿ ಅಸ್ಪೃಶ್ಯರಿಗೆ ಮಾಡಿದ್ದೇನೆ. ಕೃತಿಯು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅತ್ಯಂತ ಪ್ರಭಾವಶಾಲಿ ಮತ್ತು ವಿಮರ್ಶಾತ್ಮಕ ರಾಜಕೀಯ ಬರಹಗಳಲ್ಲಿ ಇದು ಒಂದಾಗಿದೆ. ರಾಜಕೀಯ ಸಂಘರ್ಷ 1930 ಮತ್ತು 40ರ ದಶಕದಲ್ಲಿ ಭಾರತದ ಸ್ವತಂತ್ರ ಹೋರಾಟ ತೀವ್ರವಾಗಿದ್ದಾಗ ದಲಿತರ ರಾಜಕೀಯ ಭವಿಷ್ಯದ ಬಗ್ಗೆ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಭಿನ್ನಾಭಿಪ್ರಾಯಗಳಿದ್ದವು. ಪೂನಾ ಒಪ್ಪಂದದ ನಂತರ 1932ರ ಪೂನಾ ಒಪ್ಪಂದದ ನಂತರ ಬೆಳವಣಿಗೆಗಳು ಮತ್ತು ಕಾಂಗ್ರೆಸ್ ಪಕ್ಷವು ಅಸ್ಪೃಶ್ಯರ ಹಿತಾಸಕ್ತಿಗಳನ್ನು ನಿಜವಾಗಿಯೂ ಕಾಪಾಡುತ್ತಿದೆಯೇ ಎಂಬ ಸಂಶಯವನ್ನು ಅಂಬೇಡ್ಕರ್ ಹೊಂದಿದ್ದರು. ಅದನ್ನು ಸಾಬೀತುಪಡಿಸಲು ಈ ಪುಸ್ತಕವನ್ನು ಅವರು ಬರೀತಾರೆ. ಪುಸ್ತಕದ ಪ್ರಮುಖ ಅಂಶಗಳು: ಕಾಂಗ್ರೆಸ್ನ ನೀತಿಗಳ ವಿಮರ್ಶೆ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷವು ಅಸ್ಪೃಶ್ಯತೆಯನ್ನು ಕೇವಲ ಒಂದು ಸಾಮಾಜಿಕ ಸುಧಾರಣೆಯಾಗಿ ನೋಡುತ್ತಿದೆಯೇ ಹೊರತು ಅದನ್ನು ಒಂದು ರಾಜಕೀಯ ಹಕ್ಕಾಗಿ ಪರಿಗಣಿಸುತ್ತಿಲ್ಲ ಎಂದು ಅಂಬೇಡ್ಕರ್ ವಾದ ಮಾಡ್ತಾರೆ. ಕಾಂಗ್ರೆಸ್ ಹರಿಜನ ಸೇವಕ ಸಂಘದ ಮೂಲಕ ಮಾಡುತ್ತಿದ್ದ ಕೆಲಸಗಳು ಕೇವಲ ದಂತಿವೆಯೇ ಹೊರತು ನ್ಯಾಯ ಒದಗಿಸುವಂತಿಲ್ಲ ಎಂಬುದು ಅವರ ನಿಲುವಾಗಿತ್ತು. ಗಾಂಧೀಜಿಯವರ ಹರಿಜನ ಪರಿಕಲ್ಪನೆಗೆ ವಿರೋಧ. ಗಾಂಧೀಜಿಯವರ ಅಸ್ಪೃಶ್ಯರನ್ನು ಹರಿಜನ ದೇವರ ಮಕ್ಕಳೆಂದು ಕರೆದಿದ್ದರು. ಅಂಬೇಡ್ಕರ್ ಅನ್ನು ವಿರೋಧಿಸಿದರು. ಇದು ಕೇವಲ ಹೆಸರಿನ ಬದಲಾವಣೆಯಾಗಿದೆಯೇ ಹೊರತು ಅವರ ಸ್ಥಿತಿಯಲ್ಲಿ ಯಾವುದೇ ಬದಲಾವಣೆ ತರುವುದಿಲ್ಲ ಎಂದು ಅವರು ನಂಬಿದ್ದರು. ರಾಜಕೀಯ ಪ್ರಾತಿನಿಧ್ಯದ ಒತ್ತಾಯ. ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತದಾನದ ಹಕ್ಕು ನೀಡದಂತೆ ಗಾಂಧೀಜಿಯವರ ಉಪವಾಸ ಸತ್ಯಾಗ್ರಹ ಮಾಡಿದ್ದನ್ನು ಅಂಬೇಡ್ಕರ್ ಈ ಕೃತಿಯಲ್ಲಿ ತೀವ್ರವಾಗಿ ಟೀಕಿಸ್ತಾರೆ. ಅಸ್ಪೃಶ್ಯರು ತಮ್ಮದೇ ಆದ ನಾಯಕರನ್ನು ಆರಿಸಿಕೊಳ್ಳುವ ಅಧಿಕಾರ ಹೊಂದಿರಬೇಕೆಂಬುದು ಅವರ ಪ್ರಬಲ ಪ್ರತಿಪಾದನೆಯಾಗಿತ್ತು. ಐತಿಹಾಸಿಕ ಮಹತ್ವ ನೋಡಿದರೆ ಈ ಪುಸ್ತಕವು ಕೇವಲ ಒಂದು ಟೀಕೆಯಲ್ಲ, ಬದಲಾಗಿ ಅಂದಿನ ಕಾಲದ ಅಂಕಿಅಂಶಗಳು, ಕಾಂಗ್ರೆಸ್ನ ನಿರ್ಣಯಗಳು ಮತ್ತು ಬ್ರಿಟಿಷ್ ಸರ್ಕಾರದ ದಾಖಲೆಗಳನ್ನು ಆಧರಿಸಿ ಬರೆದ ಒಂದು ರಿಸರ್ಚದ ಸಂಶೋಧನಾ ಕೃತಿಯಾಗಿತ್ತು. ದಲಿತ ಚಳವಳಿಯ ಇತಿಹಾಸದಲ್ಲಿ ಈ ಕೃತಿಯು ದಲಿತರ ರಾಜಕೀಯ ಪ್ರಣಾಳಿಕೆ ಎಂದು ಪರಿಗಣಿಸಲ್ಪಟ್ಟಿದೆ. ಓಕೆ, ಇದಿಷ್ಟು ಈ ಪ್ರಶ್ನೆ ಬಗ್ಗೆ. ಕಾಂಗ್ರೆಸ್ ಮತ್ತು ಗಾಂಧಿ ಅಸ್ಪೃಶ್ಯರಿಗೆ ಮಾಡಿದ್ದೆ ನಮ್ಮ ಕೃತಿಯನ್ನು ಅಂಬೇಡ್ಕರ್ ಅವರು ಯಾಕೆ ಬರೀತಾರೆ ಅನ್ನೋದು ಇನ್ ಡೀಟೇಲ್ ಆಗಿ ನಾವು ನೋಡಿದ್ವಿ. ಸೊ ಈ ಪ್ರಶ್ನೆಗೆ ಆನ್ಸರ್ ಏನಾಗುತ್ತೆ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಕಾಂಗ್ರೆಸ್ ಮತ್ತು ಗಾಂಧಿ ಅಸ್ಪೃಶ್ಯರಿಗೆ ಮಾಡಿದ್ದೆ ಅನ್ನೋ ಕೃತಿ ರಚನೆ ಮಾಡಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ನೆಕ್ಸ್ಟ್ ಪ್ರಶ್ನೆ: ಈ ಕೆಳಗಿನ ಪೈಕಿ ಯಾರನ್ನು ಏಕ ವ್ಯಕ್ತಿ ಅಂಚುಬಲ ಎಂದು ಮೌಂಟ್ ಪ್ಯಾಟನ್ ಕರೆದರು? ಗಾಂಧೀಜಿಯವರನ್ನು ಕರೀತಾರೆ. ಏಕ ವ್ಯಕ್ತಿ ಅಂಚುಬಲ ಎಂದೇಳಿ ಗಾಂಧೀಜಿಯವರನ್ನು ಮೌಂಟ್ ಬ್ಯಾಟನ್ ಕರೀತಾರೆ. Who among the following was the called by Mountbatten as a one-man boundary force is ಗಾಂಧೀಜಿ? ಗಾಂಧೀಜಿಯನ್ನು ಕರೀತಾರೆ. ಸೊ ಯಾಕೆ ಅವರು ಒನ್ ಮ್ಯಾನ್ ಬೌಂಡ್ರಿ ಫೋರ್ಸ್ ಅಂತೇಳಿ ಒಬ್ಬ ಗಾಂಧೀಜಿಯನ್ನು ಕರೀತಾರೆ ಅನ್ನೋದು ಇನ್ ಡೀಟೇಲ್ ನೋಡ್ತಾ ಹೋಗೋಣ. ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಗಾಂಧೀಜಿಯವರನ್ನು ಒಬ್ಬನೇ ಮನುಷ್ಯನ ಗಡಿಪಡೆ ಅಂತ ಕರೀತಾರೆ. ಇದಕ್ಕೆ ಕಾರಣ ನೌಖಾಲಿ ಗಲಭೆಗಳು. 1947ರಲ್ಲಿ ಭಾರತ ವಿಭಜನೆಯ ಸಮಯದಲ್ಲಿ ಪಂಜಾಬ್ ಮತ್ತು ಬಂಗಾಳದಲ್ಲಿ ಭೀಕರ ಕೋಮು ಗಲಭೆಗಳು ಸಂಭವಿಸ್ತವೆ. ಗಾಂಧೀಜಿಯವರ ಪಾತ್ರ: ಪಂಜಾಬ್ನಲ್ಲಿ ಗಲಭೆಗಳನ್ನು ಹತ್ತಿಕ್ಕಲು 50,000 ಸೈನಿಕರಿದ್ದ ಗಡಿಪಡೆ ಬೌಂಡ್ರಿ ಫೋರ್ಸ್ ವಿಫಲವಾದಾಗ ಗಾಂಧೀಜಿಯವರು ಅಂದಿನ ಪೂರ್ವ ಬಂಗಾಳ ಅಂದರೆ ಈಗಿನ ಬಾಂಗ್ಲಾದೇಶದ ನಕೋಲಿ ಎಂಬಲ್ಲಿಗೆ ಒಬ್ಬರೇ ಭೇಟಿ ನೀಡಿ ಶಾಂತಿ ಸ್ಥಾಪಿಸಲು ಉಪವಾಸ ಸತ್ಯಾಗ್ರಹ ಕೈಗೊಳ್ತಾರೆ. ಅದರಲ್ಲಿ ಯಶಸ್ಸು ಸಹ ಆಗ್ತಾರೆ. ಗಾಂಧೀಜಿಯವರ ಸತ್ಯಾಗ್ರಹ ಮತ್ತು ಉಪಸ್ಥಿತಿಯು ಸೈನ್ಯ ಮಾಡದ ಕೆಲಸವನ್ನು ಮಾಡುತ್ತೆ. ಅಲ್ಲಿನ ಗಲಭೆಗಳು ನಿಲ್ತವೆ. ಇದನ್ನು ಕಂಡ ಮೌಂಟ್ ಬ್ಯಾಟನ್ ಅವರು ಪಂಜಾಬ್ನಲ್ಲಿ 50,000 ಸೈನಿಕರು ಮಾಡಿದ್ದನ್ನು ಬಂಗಾಳದಲ್ಲಿ ಒಬ್ಬನೇ ವ್ಯಕ್ತಿ ಸಾಧಿಸಿದ್ದಾರೆ ಅಂತೇಳಿ ಶ್ಲಾಘಿಸ್ತಾರೆ. ಹಾಗಾಗಿ ಅವರು ಒಬ್ಬನೇ ಮನುಷ್ಯನ ಗಡಿಪಡೆ ಅಂತ ಅವರಿಗೆ ಹೇಳ್ತಾರೆ. ಮಹಾತ್ಮ ಗಾಂಧೀಜಿಯವರನ್ನು ಒಬ್ಬನೇ ಮನುಷ್ಯನ ಗಡಿಪಡೆ ಎಂದು ಕರೆದದ್ದು ಐತಿಹಾಸಿಕ ಘಟನೆ. ಅದು ಇನ್ನಿಟೇ ನೋಡಿದರೆ ಹಿನ್ನೆಲೆ. ಸೊ ವಿಭಜನೆಯ ಭೀಕರತೆ: 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವ ಸಂದರ್ಭದಲ್ಲಿ ದೇಶ ವಿಭಜನೆಯ ಕಿಚ್ಚಿನಿಂದ ಹೊತ್ತಿ ಉರಿಯುತ್ತಿರುತ್ತೆ. ಪಂಜಾಬ್ ಮತ್ತು ಬಂಗಾಳ ಪ್ರಾಂತ್ಯಗಳಲ್ಲಿ ಭೀಕರ ಕೋಮು ಗಲಭೆಗಳು ಶುರುವಾಗ್ತವೆ. ಸಾವಿರಾರು ಜನರು ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ ಮತ್ತು ಲಕ್ಷಾಂತರ ಜನರು ನಿರಾಶ್ರಿತರಾಗ್ತಾರೆ. ಸೊ ಆ ಟೈಮಲ್ಲಿ ಪಂಜಾಬ್ ವರ್ಸಸ್ ಬಂಗಾಳ. ಪಂಜಾಬ್ನಲ್ಲಿ ಗಲಭೆಗಳನ್ನು ಹತ್ತಿಕ್ಕಲು ಶಾಂತಿಯನ್ನು ಸ್ಥಾಪನೆ ಮಾಡಲು ಬ್ರಿಟಿಷ್ ಸರ್ಕಾರ ಸುಮಾರು 50,000 ಸುಸಜ್ಜಿತ ಸೈನಿಕರು ಒಳಗೊಂಡ ಗಡಿಪಡೆಯನ್ನು ನಿಯೋಜನೆ ಮಾಡುತ್ತೆ. ಆದರೆ ಅಷ್ಟೊಂದು ದೊಡ್ಡ ಸೈನ್ಯವಿದ್ದರೂ ಅಲ್ಲಿ ಹಿಂಸಾಚಾರ ತಡೆಯಲು ಅವ್ರ ಕೈಲಿ ಆಗಲ್ಲ.
ನಂತರ ಬಂಗಾಳದಲ್ಲಿ ಅದು ನಖೋಲಿಯಲ್ಲಿ, ಇದು ಈಗಿನ ಬಾಂಗ್ಲಾದೇಶದಲ್ಲಿ, ಅಲ್ಲಿ ಸಹ ಪರಿಸ್ಥಿತಿ ಗಂಭೀರವಾಗಿರುತ್ತೆ. ಆದರೆ ಗಾಂಧೀಜಿಯವರು ಯಾವುದೇ ಆಯುಧ ಅಥವಾ ಸೈನ್ಯವಿಲ್ಲದೆ ಕೇವಲ ತಮ್ಮ ನೈತಿಕ ಶಕ್ತಿಯೊಂದಿಗೆ ಗಲಭೆ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡುತ್ತಾರೆ. ಸೊ ಗಾಂಧೀಜಿಯವರ ಶಾಂತಿ ಮಂತ್ರ. ಗಾಂಧೀಜಿಯವರು ನಕೋಲಿಯ ಹಳ್ಳಿಗಳಲ್ಲಿ ಬರಿಗಾಲಿನ ಸಂಚರಿಸಿ ಜನರೊಂದಿಗೆ ಮಾತನಾಡಿ ಶಾಂತಿ ಮತ್ತು ಅಹಿಂಸೆಯ ಮಹತ್ವವನ್ನು ತಿಳಿಸ್ತಾರೆ. ಆಗಸ್ಟ್ 15, 1947 ಇಡೀ ದೇಶ ಸಂಭ್ರಮಿಸ್ತಾ ಇದ್ದರೆ ಗಾಂಧೀಜಿಯವರು ಕಲ್ಕತ್ತಾದಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದರು. ಅವರ ಈ ಉಪವಾಸ ಮತ್ತು ನೇರ ಸಂಪರ್ಕವು ಜನರ ಮೇಲೆ ಎಂತಹ ಪ್ರಭಾವ ಬೀರುತ್ತಂದರೆ ವರ್ಷಗಳಿಂದ ಹೊತ್ತಿ ಉರಿತಿದ್ದ ಕೋಪ ತಣ್ಣಗಾಗಿ ಗಲಭೆಗಳು ಪವಾಡದಂತೆ ನಿಂತು ಹೋಗ್ತವೆ. ಮೌಂಟ್ ಬ್ಯಾಟನ್ ಅವರ ಮಾತುಗಳು. ಇದನ್ನು ಕಂಡ ಅಂದಿನ ಗವರ್ನರ್ ಜನರಲ್ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಗಾಂಧೀಜಿಯವರಿಗೆ ಪತ್ರ ಬರೆಯುತ್ತಾ ಹೀಗೆ ಹೇಳ್ತಾರೆ: ಪಶ್ಚಿಮದಲ್ಲಿ ನಮಗೆ 50,000 ಸೈನಿಕರಿದ್ದರು ಮತ್ತು ಗಲಭೆ ಪೀಡಿತರಲ್ಲಿ ಪ್ರತಿಯೊಬ್ಬರು ಹಿಂಸೆಯಲ್ಲಿ ತೊಡಗಿದ್ದಾರೆ. ಆದರೆ ನೀವು ಬಂಗಾಳದಲ್ಲಿ ನಮ್ಮಲ್ಲಿ ಕೇವಲ ಒಬ್ಬ ವ್ಯಕ್ತಿ ಇದ್ದಾನೆ, ಅಲ್ಲಿ ಗಲಭೆಗಳಿಲ್ಲ ಅಂತ ಬರೀತಾರೆ. ಈ ಸಂದರ್ಭದಲ್ಲಿ ಮೌಂಟ್ ಬ್ಯಾಟನ್ ಗಾಂಧೀಜಿಯವರನ್ನು ಒನ್ ಮ್ಯಾನ್ ಬೌಂಡ್ರಿ ಫೋರ್ಸ್ ಅಂತ ಬಣ್ಣಿಸ್ತಾರೆ. ಅಂದರೆ ಸಾವಿರಾರು ಸೈನಿಕರು ಮಾಡಲಾದ ಕೆಲಸವನ್ನು ಗಾಂಧೀಜಿಯವರು ಒಬ್ಬರೇ ಸಾಧಿಸಿದ್ರು ಅಂದರೆ ಇದರ ಅರ್ಥ. ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶ, ಗಾಂಧೀಜಿಯವರ ಜೀವನದ ಕೊನೆಯ ದಿನಗಳಲ್ಲಿ ನಡೆದ ಅತ್ಯಂತ ಮಹತ್ವದ ಮತ್ತು ಪ್ರಭಾವಶಾಲಿ ಘಟನೆಗಳಲ್ಲಿ ಈ ಘಟನೆ ಸಹ ಒಂದು. ಕೊನೆ ದಿನಗಳಲ್ಲಿ. ಓಕೆ, ಇದಿಷ್ಟು ಈ ಪ್ರಶ್ನೆಗಿರುವಂಥ ಡೀಟೇಲ್ಸು. ಅಂದರೆ ಏಕ ವ್ಯಕ್ತಿ ಅಂಚುಬಲ ಅಂತೇಳಿ ಮೌಂಟ್ ಬ್ಯಾಟನ್ ಯಾಕೆ ಕರೆದ್ರು ಗಾಂಧೀಜಿ ಅಂತೇಳಿ ಇನ್ ಡೀಟೇಲಾಗಿ ನಾವು ನೋಡಿದ್ವಿ. ಹೂ ಅಮಂಗ್ ದ ಫಾಲೋವಿಂಗ್ ವಾಸ್ ದ ಕಾಲ್ಡ್ ಮೌಂಟ್ ಬ್ಯಾಟನ್ ಆ್ಯಸ್ ಒನ್ ಮ್ಯಾನ್ ಬೌಂಡ್ರಿ ಫೋರ್ಸ್? ಗಾಂಧೀಜಿ ಯಾಕೆ ಕರೆದ್ರು ಅಂತ ಇನ್ ಡೀಟೇಲಾಗಿ ನೋಡಿದ್ವಿ. ಓಕೆ, ಇಷ್ಟು 4 ಪ್ರಶ್ನೆಗಳ ಬಗ್ಗೆ ಇರುವಂಥ ಇನ್ ಡೀಟೇಲ್ಸು. ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಒಂದು ಈ ಕ್ಲಾಸ್ನ ಅಂದರೆ ಒಂದು ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ತುಂಬ ಆಳವಾದ ವಿಶ್ಲೇಷಣೆಯೊಂದಿಗೆ ಇಲ್ಲಿ ಮುಗಿಸ್ತಿದ್ದೀನಿ. ಬಟ್ 4 ಪ್ರಶ್ನೆಗಳನ್ನು ತುಂಬ ಆಳವಾದ ವಿಶ್ಲೇಷಣೆಯೊಂದಿಗೆ ಮುಗಿಸಿದ್ದೀನಿ. ನೆಕ್ಸ್ಟ್ ಕ್ಲಾಸ್ಗಳು ಇದೇ ಥರ ಆಳವಾದ ವಿಶ್ಲೇಷಣೆಯೊಂದಿಗೆ ಕ್ಲಾಸ್ಗಳನ್ನು ಮುಗಿಸ್ತೀನಿ ಅಂತ ಹೇಳ್ತಾ ಈ ಒಂದು ಕ್ಲಾಸ್ನ ಇಲ್ಲಿ ಮುಗಿಸ್ತೀನಿ. ಒಂದು ಸಲ 4 ಥ್ಯಾಂಕ್ ಯು.